ಈ ಹುಡುಗಿ ಹೆಸರು ಸರಸ್ವತಿ ಆಗಿರುತ್ತೆ. ಈ ಹುಡುಗಿ ಯಾವಾಗ್ಲೂ ಕುಂಕುಮ ಇಟ್ಕೊಂಡು ಸ್ಪೆಕ್ಟ್ ಹಾಕೊಂಡಿರ್ತಾಳೆ. ಅದರಿಂದ ಈ ಹುಡುಗಿನ ಯಾರು ಮದುವೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಈಕೆಯನ್ನು ಆಂಟಿ ಆಂಟಿ ಅಂತ ಕರಿತಾ ಇರ್ತಾರೆ. ಸರು ಅವರಪ್ಪ ಹೇಳ್ತಾನೆ, ನಿನ್ನ ನೋಡೋದಕ್ಕೆ ನಾಳೆ ಒಬ್ಬ ಹುಡುಗ ಬರ್ತಾ ಇದ್ದಾನೆ, ಅವನ್ ಮುಂದೆ ಚೆನ್ನಾಗಿ ಬಿಹೇವ್ ಮಾಡು ಅಂತ ಹೇಳ್ತಾನೆ. ನಾವು ಆ ಟೈಮಲ್ಲಿ ಊರಲ್ಲಿ ಇರೋದಿಲ್ಲ ಅಂತ ಹೇಳಿ ಹೇಳ್ತಾನೆ. ಮರುದಿನ ಮನೆಗೆ ಇಬ್ರು ಹುಡುಗರು ಬರ್ತಾರೆ. ಅದರಲ್ಲಿ ಒಬ್ಬ ಸರು ತಂಗಿ ಬಾಯ್ ಫ್ರೆಂಡ್ ಆಗಿರ್ತಾನೆ. ಅವರಲ್ಲಿ ಒಬ್ಬ ಸರು ಹತ್ರ ಏನೇನೋ ಮಾತಾಡಿ ಫೋನ್ ಅಲ್ಲೇ ಬಿಟ್ಟು ಹೊರಟೋಗ್ತಾನೆ. ಫೋನ್ ಕೊಡೋಣ ಅಂತೇಳಿ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಆ ಇಬ್ರು ಹುಡುಗರು ಈ ರೀತಿ ಮಾತಾಡ್ತಾ ಇರ್ತಾರೆ. ನೀನೇನು ಸುಂದರವಾಗಿರೋ ಸ್ಮಾರ್ಟ್ ಆಗಿರೋ ಹುಡುಗಿನ ಮದುವೆ ಆಗ್ತಾ ಇದೀಯಾ, ನನಗೆ ಈ ಆಂಟಿನ ಮದುವೆ ಆಗು ಅಂತ ಹೇಳ್ತಿದ್ಯಾ ಅಂತ ಹೇಳಿ ಕೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಸರು ತುಂಬಾನೇ ನೋವು ಪಡ್ತಾಳೆ. ಹಾಗೆ ಒಳಗಡೆ ಬಂದ್ ನೋಡಿದ್ರೆ ತನ್ನ ತಂಗಿ ಅಳ್ತಾ ಇರ್ತಾಳೆ. ಯಾಕೆ ಅಂತ ಕೇಳಿದ್ರೆ, ನಿನ್ನಿಂದನೇ ನನ್ನ ಮದುವೆ ಆಗ್ತಾ ಇಲ್ಲ, ನೀನ್ ಯಾರ ಜೊತೆ ಆದ್ರೂ ಹೋಗ್ಬಿಡು ಅಂತೇಳಿ ಬೈತಾಳೆ. ಆಮೇಲೆ ಸರುನ ನಿನ್ನಂತ ಫೇಸ್ ಇರೋಲ್ಲ ಯಾರಾದ್ರೂ ಮದುವೆ ಆಗೋಕೆ ಇಷ್ಟಪಡ್ತಾರ? ಯಾರು ಇಷ್ಟಪಡೋದಿಲ್ಲ, ಅದಕ್ಕೆ ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಓಡೋಗ್ತೀನಿ ಅಂತ ಹೇಳಿ ಬಟ್ಟೆನ ಜೋಡಿಸ್ಕೊಳ್ತಾಳೆ. ಅದರಿಂದ ಸರು ನಿನ್ ಮದುವೆ ನಾನು ಹೇಗಾದ್ರೂ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಪಾರ್ಟ್ಗೋಸ್ಕರ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.